ನ- ಎಲ್ಲ ಮಾಸ್ಟರ್ಸ್ಗಳಿಗೂ ನಮಸ್ತೆ, ಶುಭೋದಯ. PSSM ಮೈಸೂರು ಝೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಮಾಸ್ಟರ್ಸ್ಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಹಾಗೆಯೇ ನಮ್ಮ ಗುರುಗಳಾದ ಪತ್ರಿಜಿಯವರಿಗೆ ಆತ್ಮಪೂರ್ವಕ ನಮನಗಳು. ಈ ದಿವಸ ಪತ್ರಿಜಿ 365 ಕಾನ್ಸೆಪ್ಟ್, ಇದರಲ್ಲಿ 106ನೇ ದಿನದತ್ತ ನಾವು ಅದ್ಭುತವಾದ ಈ ಜ್ಞಾನ, ಧ್ಯಾನ, ಆತ್ಮ ಪ್ರಯಾಣ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಈ ದಿನ ಇನ್ನೊಂದು ಅತ್ಯಂತ ಅದ್ಭುತವಾದ, ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಅಗತ್ಯವಾದ ಮತ್ತೆಲ್ಲರಿಗೂ ತುಂಬಾ ಉಪಯುಕ್ತವಾದ ಒಂದು ವಿಷಯವನ್ನು ಪತ್ರಿಜಿ ಗುರುಗಳು ನಮಗೆ ಕೊಡ್ತಾ ಇದ್ದಾರೆ. ಮಾಸ್ಟರ್ಸ್ ಅದನ್ನ ನಾವು ಸ್ವಲ್ಪ ವಿವರವಾಗಿ, ಸ್ಪಷ್ಟವಾಗಿ, ಆಳವಾಗಿ ತಿಳಿದುಕೊಂಡು ಅದನ್ನು ನಾವು ಮನನ ಮಾಡಿಕೊಂಡ್ರೆ ಅದ್ಭುತವಾದ ಒಂದು ಬದಲಾವಣೆ ಮತ್ತು ಒಂದು ಪ್ರಗತಿಯನ್ನು ನಾವು ಸಾಧಿಸಬಹುದು. ಏನಂದ್ರೆ ಇವತ್ತಿನ ಪ್ರಮುಖವಾದ ವಿಷಯ ಪತ್ರಿಜಿಯವರು ತಿಳಿಸ್ಕೊಟ್ಟಿರೋದು, ನಾವೆಲ್ಲ ಆಧ್ಯಾತ್ಮಿಕ ಶಾಲೆಯ ವಿದ್ಯಾರ್ಥಿಗಳು. ಅಂದ್ರೆ ನಾವೆಲ್ಲ ಕಂಟಿನ್ಯೂಸ್ ಆಗಿ, ನಿರಂತರವಾಗಿ, ಎಂದೆಂದಿಗೂ ಯಾವಾಗ್ಲೂ ಆಧ್ಯಾತ್ಮಿಕತೆಯ ವಿದ್ಯಾರ್ಥಿಗಳು, ಸ್ಪಿರಿಚುವಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ ನಮ್ಗೆ ನಾವೆಲ್ಲರೂ. ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಂದ್ರೆ ನಾವೆಲ್ಲ ನೋಡ್ತೀವಿ, ಪ್ರಪಂಚಕವಾಗಿ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಮೆಡಿಕಲ್ ಸ್ಟೂಡೆಂಟ್, ಆರ್ಟ್ಸ್, ಸೈನ್ಸ್, ಸ್ಪೋರ್ಟ್ಸ್, ಕ್ರಾಫ್ಟ್, ಹೀಗೆ ತುಂಬಾ ಇದೆ. ಈಗಂತೂ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಮತ್ತೆ ಅದರಲ್ಲಿ ಎಷ್ಟೋ ಬೇರೆ ಬೇರೆ ಸ್ಪೆಷಲೈಸೇಷನ್ ಸಬ್ಜೆಕ್ಟ್, ಒಂದೊಂದು ಕ್ಷೇತ್ರದಲ್ಲೂ ಲೆಕ್ಕನೇ ಇಲ್ಲ, ಅಷ್ಟೊಂದು ಬೆಳೆಯೋಗ್ಬಿಟ್ಟಿದೆ ಈ ಎಜುಕೇಶನ್ ಫೀಲ್ಡ್ ಅಲ್ಲಿ. ಆದ್ರೆ ಈ ರೀತಿ ಎಷ್ಟೇ 106 ಸಬ್ಜೆಕ್ಟ್ ಇರ್ಬೋದು, ಬೇರೆ 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 ಸಬ್ಜೆಕ್ಟ್ಗೆ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಆದ್ರೆ ಯಾವುದೇ ಸಬ್ಜೆಕ್ಟ್ ಸ್ಟೂಡೆಂಟ್ ಆಗಿರ್ಲಿ, ಆದ್ರೆ ಮೊದಲು ಅದಕ್ಕೆಲ್ಲದಕ್ಕಿಂತ ಮೊದಲು ಎಲ್ಲರೂ ಕೂಡ ಆಧ್ಯಾತ್ಮಿಕತೆ ವಿದ್ಯಾರ್ಥಿಗಳು. ಪ್ರತಿಯೊಬ್ಬ ವ್ಯಕ್ತಿ ಕೂಡ, ನಾಟ್ ಓನ್ಲಿ ಸ್ಟೂಡೆಂಟ್ಸ್, ಇಲ್ಲಿ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ಸಬ್ಜೆಕ್ಟ್ ಹೇಳಿದ್ವಲ್ಲ ಅದನ್ನೆಲ್ಲ, ಒಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯನು ಒಬ್ಬ ಆಧ್ಯಾತ್ಮಿಕತೆಯ ವಿದ್ಯಾರ್ಥಿ ಆಗಿರ್ತಾನೆ ಈ ಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ. ನಾವು ಯಾವಾಗ ಆಧ್ಯಾತ್ಮಿಕತೆಯ ವಿದ್ಯಾರ್ಥಿಗಳಾಗ್ತೀವೋ ಅವಾಗ್ಲೇ ನಾವು ಒಂದು ನಿಜವಾದ ವಿದ್ಯಾರ್ಥಿಗಳಾಗ್ತೀವಿ, ಒಂದು ಟ್ರೂ ಸ್ಟೂಡೆಂಟ್. ಇಲ್ಲದೇ ಇದ್ರೆ ನೀನು ಯಾವುದೇ ಸಬ್ಜೆಕ್ಟ್ ಇದ್ದ ಸ್ಟೂಡೆಂಟ್ ಆದ್ರೂ ನಾಟ್ ಎ ರಿಯಲ್ ಸ್ಟೂಡೆಂಟ್, ನಿಜವಾದ ಸ್ಟೂಡೆಂಟ್ ಆಗಲ್ಲ, ವಿದ್ಯಾರ್ಥಿ ಆಗಲ್ಲ. ಏಕೆಂದ್ರೆ ಆಧ್ಯಾತ್ಮಿಕತೆಯ ವಿದ್ಯಾರ್ಥಿಗಳು ಆದಾಗ ಮೊದಲು ನಾವು ಸ್ಪಿರಿಚುವಲ್ ಸ್ಟೂಡೆಂಟ್, ಆಗ ನಾವು ಎಲ್ಲವನ್ನು ಕಲಿತೀವಂತೆ. ಆಗ ನೋಡಿ ನಾವು ಮಲ್ಟಿ ಡೈಮೆನ್ಷನಲ್ ವ್ಯಕ್ತಿಗಳಾಗ್ತೀವಿ. ಅಂದ್ರೆ ಒಂದು ಬಹುಮುಖ ಆಯಾಮ, ಬಹುಮುಖ ಪ್ರತಿಭೆ, ಬಹುಮುಖ ವಿಷಯಗಳ ಬಗ್ಗೆ ನಾವು ಪರಿಣಿತಿ ಹೊಂದುತ್ತೇವೆ. ಈ ಆಧ್ಯಾತ್ಮಿಕತೆ ಇಲ್ಲದೆ ಇದ್ರೆ ನಾವು ಕೇವಲ ಯೂನಿಡೈಮೆನ್ಷನಲ್, ಒಂದೇ ವಿಷಯ, ಒಂದೇ ಆಯಾಮ, ಒಂದೇ ದೃಷ್ಟಿಕೋನ, ಕೇವಲ ಒಂದರಲ್ಲಿ ಮಾತ್ರ ಮುಂದುವರಿತಾ ಇರ್ತೀವಿ. ಆ ಸ್ಪಿರಿಚುಯಾಲಿಟಿಗೆ ಬಂದ್ರೆ ಮಲ್ಟಿ ಡೈಮೆನ್ಷನಲ್. ಮಲ್ಟಿ ಅಂದ್ರೆ ಲೆಕ್ಕ ಇಲ್ಲ, ಎಷ್ಟು ಬೇಕಾದ್ರೆ ಆಗ್ಬೋದು, ಅವರವರ ಒಂದು ಪ್ರತಿಭೆ ಸಾಧನೆಗೆ ಅನುಸಾರವಾಗಿ. ಈ ಆಧ್ಯಾತ್ಮಿಕತೆಗೆ ಬಂದಾಗ ನಾವು ಯಾವುದೇ ವಿಷಯ ಆಗ್ಲಿ, ಪ್ರತಿಯೊಂದು ವಿಷಯಗಳಾಗ್ಲಿ ಮತ್ತು ಎಲ್ಲ ವಿಷಯಗಳಲ್ಲಿ ಒಂದು ಜ್ಞಾನದ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತೀವಿ.
ಆಟೋಮೆಟಿಕ್ ಆಗಿ ಅದು ತನ್ನಷ್ಟಕ್ಕೆ ತಾನೇ. ಅದಕ್ಕೆ ನಾವು ಹೆಚ್ಚು ವಿಶೇಷವಾದ ಪ್ರಯತ್ನ ಮಾಡಬೇಕಾಗಿಲ್ಲ. ಆಧ್ಯಾತ್ಮಿಕತೆ ವಿದ್ಯಾರ್ಥಿ ಆದ್ರೆ ಸಾಕು. ಈಗ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಎಕ್ಸಾಂಪಲ್ ನಾನು ಹೇಳ್ಬೋದು. ಏನಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ. ಈಗ ಫುಲ್ಲಿ ಆಟೋಮೆಟಿಕ್, ಸೆಮಿ ಆಟೋಮೆಟಿಕ್, ಮೊದಲೆಲ್ಲ ಮ್ಯಾನ್ಯಲ್ ಆ ತರ ಎಲ್ಲ ಇತ್ತು. ಈಗ ಫುಲ್ಲಿ ಆಟೋಮೆಟಿಕ್ ಅಂದ್ರೆ ಸುಮ್ಮನೆ ಜಸ್ಟ್ ಆನ್ ಮಾಡಿ ವಾಷಿಂಗ್ ಪೌಡರ್ ಅಥವಾ ಲಿಕ್ವಿಡ್ ನೀರು ಬೇಡ, ಏನು ಬೇಡ, ಸುಮ್ಮನೆ ಟ್ಯಾಪಿಗೆ ಕನೆಕ್ಟ್ ಮಾಡಿ ಆನ್ ಮಾಡಿಬಿಟ್ರೆ ತಾನೇ ಎಲ್ಲ ನೀರು ತಾನೇ ತಗೊಳುತ್ತೆ. ಎಲ್ಲ ಸ್ಪಿನ್, ವಾಷಿಂಗು, ರೊಟೇಷನ್, ಸ್ಪಿನ್ನು, ಡ್ರೈ ಎಲ್ಲ A to Z ಹಾಗೆ ಆಟೋಮೆಟಿಕ್. ಈಗ ನಾವು ಸ್ಪಿರಿಚುಯಾಲಿಟಿ ಸ್ಟೂಡೆಂಟ್ ಆಗ್ಬಿಟ್ರೆ ಪ್ರತಿಯೊಂದು ವಿಷಯಕ್ಕೆ ತಾನಾಗಿ ಎಲ್ಲ ಜ್ಞಾನವನ್ನು ಪಡಿತಾ ಹೋಗ್ತೀವಿ ಸಹಜವಾಗಿ. ಈ ಆಧ್ಯಾತ್ಮಿಕತೆ ಅನ್ನೋದು ಒಂದು ದೊಡ್ಡ ಶ್ರೇಷ್ಠವಾದ, ಒಂದು ದೊಡ್ಡ ವೈಭವವಾದ ವಿಷಯ. ಮತ್ತೆ ವಿಜ್ಞಾನ, ಸ್ಪಿರಿಚುವಲ್ ಸಬ್ಜೆಕ್ಟ್ ಅಂಡ್ ಸೈನ್ಸ್. ಇದ್ರದ್ದು ವಿಶೇಷತೆ ಏನಂದ್ರೆ ಈ ಆಧ್ಯಾತ್ಮಿಕ ವಿಜ್ಞಾನದ್ದು, ಅದು ಈ ಮಾನವ ಜೀವನದ ಎಲ್ಲ ವಿಷಯವನ್ನು ಒಳಗೊಂಡಿದೆ. ಈಗ ನಮ್ಮ ಹ್ಯೂಮನ್ ಲೈಫ್ ಅನ್ನೋದು ನಾವು ಹೇಗೆ ಎಷ್ಟೊಂದು ವಿಷಯಗಳು ಒಳಗೊಂಡಿದೆ ಅಂತ ನಾವು ಲೆಕ್ಕನೇ ಹಾಕಲಿಕ್ಕಾಗಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಹುಟ್ಟಿದಾಗಿಂದ ಸಾಯುವವರೆಗೆ ಈ ಅದ್ಭುತವಾದ ಒಂದು ಹ್ಯೂಮನ್ ಲೈಫ್, ಅದ್ರದ್ದು ಎಷ್ಟು ವಿಷಯಗಳಿದೆ. ಆದ್ರೆ ಅದನ್ನ ಯಾವ ಸ್ಕೂಲಲ್ಲಿ ನಾವು ವಿಶೇಷವಾಗಿ ಕಲಿಸೋದಿಲ್ಲ. ಆಧ್ಯಾತ್ಮಿಕತೆಗೆ ಬಂದಾಗಲೇ ಈ ನಮ್ಮ ಎಲ್ಲ ಈ ಮಾನವ ಜೀವನದ ಎಲ್ಲ ಒಂದು ವಿಷಯಗಳು ಉಳ್ಕೊಂಡಿದೆ. ಅದಕ್ಕೇನೆ, ಯಾಕೆಂದ್ರೆ ನಾವೆಲ್ಲ ಮಾನವರು, ಆದ್ರಿಂದಲೇ ಮಾನವ ಜೀವನದ ಎಲ್ಲ ವಿಷಯನ ಕಲಿಬೇಕು ಇದನ್ನು ಈ ಸ್ಪಿರಿಚುಯಾಲಿಟಿ ಮುಖಾಂತರ. ಅದಕ್ಕೇನೆ ನಮ್ಮ PhD ಮಾಸ್ಟರ್ಸ್ಗಳು ಏನ್ ಮಾಡ್ಬೇಕು, ಎಲ್ಲ ನಾವು ಪ್ರತಿಯೊಬ್ಬರು ಕೂಡ ಎಲ್ಲರಿಗೆ ಈ ಒಂದು ಆಧ್ಯಾತ್ಮಿಕ ವಿಷಯ ಮತ್ತೆ ವಿಜ್ಞಾನದ ಸ್ಟೂಡೆಂಟ್ ಆಗಲಿಕ್ಕೆ ಕೆಲಸ ಮಾಡ್ಬೇಕು. ನಾವು ಧ್ಯಾನ ಹೇಳ್ಕೊಡೋದ್ರ ಮುಖಾಂತರ ನಾವೇನ್ ಮಾಡ್ತೀವಿ, ಪ್ರತಿಯೊಬ್ಬರನ್ನ ಒಬ್ಬ ಸ್ಪಿರಿಚುವಲ್ ಸ್ಟೂಡೆಂಟ್ ಮಾಡ್ತೀವಿ ನಾವು. ಮತ್ತೆ ಸ್ಪಿರಿಚುವಲ್ ಸೈನ್ಸ್ ನ ಕಲಿಸ್ತೀವಿ. ಅದನ್ನ ಮಾಡ್ಬೇಕು, ನಮ್ಮ ಕೆಲಸ ಅದೇನೆ ಬೇಸಿಕ್ ಮಾಸ್ಟರ್ಗಳು. ಏನಂದ್ರೆ ಆಧ್ಯಾತ್ಮಿಕತೆ ಮತ್ತೆ ಆಧ್ಯಾತ್ಮಿಕ ವಿಜ್ಞಾನ, ಸ್ಪಿರಿಚುಯಾಲಿಟಿ ಅಂಡ್ ಸ್ಪಿರಿಚುವಲ್ ಸೈನ್ಸ್, ಇದು ಯಾವುದ್ರ ಮೇಲೆ ಅವಲಂಬಿತ ಆಗಿದೆ, ಆಧಾರ ಆಗಿದೆ ಅಂದ್ರೆ ಮತ್ತೆ ಅದು ಧ್ಯಾನ ವಿಜ್ಞಾನ, ಧ್ಯಾನ ಅಭ್ಯಾಸದ ಮೇಲೆ. ಸೊ ಮೆಡಿಟೇಷನಲ್ ಸೈನ್ಸ್, ಮೆಡಿಟೇಷನಲ್ ಪ್ರಾಕ್ಟೀಸ್, ಇದರ ಆಧಾರದ ಮೇಲೆ ನಮ್ಮ ಸ್ಪಿರಿಚುಯಾಲಿಟಿ ಮತ್ತೆ ಸ್ಪಿರಿಚುವಲ್ ಸೈನ್ಸ್ ಅವಲಂಬನೆ ಆಗಿದೆ, ಆಧಾರವಾಗಿದೆ. ಸೊ ಈ ಧ್ಯಾನ ವಿಜ್ಞಾನ ಮತ್ತೆ ಧ್ಯಾನ ಅಭ್ಯಾಸ ಏನು ಹೇಳುತ್ತೆ ಅಂದ್ರೆ, ಧ್ಯಾನವು ಒಂದು ಅತಿ ಅಗತ್ಯವಾದ ಮೂಲಭೂತವಾದ ವಿಷಯ. ಇಟ್ ಈಸ್ ವೆರಿ ಎಸೆನ್ಷಿಯಲ್ ಅಂಡ್ ಬೇಸಿಕ್ ಫಂಡಮೆಂಟಲ್ ಸಬ್ಜೆಕ್ಟ್. ಈ ಧ್ಯಾನ ಅನ್ನೋದು ಪ್ರತಿಯೊಬ್ಬರಿಗೆ ಇದು ಮಾನವ ಜೀವನ ನಿರ್ವಹಣೆ ಮಾಡಲು ಅತಿ ಅವಶ್ಯ. ನಮ್ಮ ಮಾನವ ಜೀವನ ನಿರ್ವಹಣೆ ಹೇಗೆ ಮಾಡಬೇಕು, ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ತುಂಬಾ ಅಗತ್ಯವಾಗಿರೋದು ಇದು ಈ ಧ್ಯಾನ. ಅದಕ್ಕೆ ಈಗ ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು, ಓದ್ಬೇಕು ಅಂದ್ರೂ ಕೂಡ ಮೊದಲು ಚೆನ್ನಾಗಿ ಧ್ಯಾನ ಮಾಡಬೇಕು. ಅದೇ ರೀತಿ ನಾವು ಚೆನ್ನಾಗಿ ಟೀಚ್ ಮಾಡ್ಬೇಕಂದ್ರೂ ಕೂಡ ಚೆನ್ನಾಗಿ ಧ್ಯಾನ ಮಾಡಬೇಕು. ಮತ್ತೆ ನಾವು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಯಾವುದೇ ಕೆಲಸ ಮೊದಲು ಚೆನ್ನಾಗಿ ಧ್ಯಾನ ಮಾಡಬೇಕು. ಆಮೇಲೆ ನಾವು ಚೆನ್ನಾಗಿ ನಿದ್ದೆ ಮಾಡ್ಬೇಕಾದ್ರೂ ಕೂಡ ಚೆನ್ನಾಗಿ ಧ್ಯಾನ ಮಾಡಬೇಕು. ಅದೇ ಹಾಗೇನೆ ಏನೇ ಮಾಡ್ಬೇಕು ನಾವು ಅಂದ್ರೂ ಕೂಡ ನಾವು ಇದ್ದಾಗಿಂದ ಮಲಗೋವರೆಗೂ ಮತ್ತೆ ಹುಟ್ಟಿನಿಂದ ಸಾವಿನವರೆಗೂ ಏನ್ ಮಾಡ್ತೀವಿ ಅಂದ್ರೆ ನೂರಾರು ಕೆಲಸಗಳು ಮಾಡ್ತಾನೆ ಇರ್ತೀವಿ ನಾವು. ಏನೇ ಮಾಡೋದಿದ್ರು ಮೊದಲು ಚೆನ್ನಾಗಿ ಧ್ಯಾನ ಮಾಡಿದ್ರೆ ನಂತರ ಮಾಡುವ ಎಲ್ಲ ಕೆಲಸಗಳು ಚೆನ್ನಾಗಿ ಆಗುತ್ತೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾದ ಸಂದೇಶ. ಯಾಕೆಂದ್ರೆ ಈ ನಾವು ಮಾನವರು ಆಗಿ ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ಈ ಧ್ಯಾನದ ಒಂದು ಮಹತ್ವ ಇದೆ ಅಂತೆ. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕತೆ ವಿದ್ಯಾರ್ಥಿ ಆದಾಗ ಒಂದು ಸುಂದರವಾದ ಹೂವು ಅರಳಿದಂತೆ ಅವನ ಜೀವನ ಆಗುತ್ತೆ. ಇದೊಂದು ಅದ್ಭುತವಾದ ಉದಾಹರಣೆ ಕೊಡ್ತಾ ಗೊತ್ತಿದ್ದು. ನಾವು ಒಂದು ಗಿಡದಲ್ಲಿ ಒಂದು ಅರಳಿರುವ ಹೂವುಗಳನ್ನು ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ ನೋಡಿ. ಅದು ಎಷ್ಟೊಂದು ಅದ್ಭುತವಾದ ಸೃಷ್ಟಿ, ಒಂದು ಅರಳಿದ ಹೂವು. ಅದರಿಂದ ಒಂದು ಎಷ್ಟೊಂದು ವಿಜ್ಞಾನ ಇರುತ್ತೆ ಒಂದು ಹೂವು ಅರಳೋದ್ರಿಂದ.
ಅದ್ರ ಏನು ಸಂದೇಶ ಇರುತ್ತೆ, ಎಷ್ಟೊಂದು ಅದರಿಂದ ಮಕರಂದ ದೇನುಗಳು ತಗೊಳ್ಳೋದಾಗ್ಲಿ ಅದ್ಭುತ. ನೋಡಿ ಹೇಗೆ ಹೋಲಿಸಿದರೆ ಒಬ್ಬ ಧ್ಯಾನಿಯ ಜೀವನವನ್ನು. ಏನು ಇಲ್ದೇ ಇರೋ ಗಿಡದಲ್ಲಿ ಹೂ ಇಲ್ದೇ ಇದ್ರೆ ಅದು ನೋಡಕ್ಕೆ ನಮ್ಗೆ ಆಮೇಲೆ ಹಸಿರಿರುತ್ತೆ. ಆ ಹೂ ಅರಳಿದಾಗ ಅದಕ್ಕೆ ಒಂದು ವೈಭವ ಆ ಗಿಡಕ್ಕೆ ಒಂದು ಮುಕುಟ, ಒಂದು ವಜ್ರದ ಕಿರೀಟ ತರ ಆ ಹೂ ಅರಳಿರೋದು ಗಿಡಕ್ಕೆ. ಹಾಗೆ ಸಾಧಾರಣವಾಗಿದ್ದ ಒಬ್ಬ ಮನುಷ್ಯನಿಗೆ ಆ ಸುಂದರವಾದ ಹೂ ಅರಳಿದಂತೆ ಅವನ ಜೀವನ ಆಗುತ್ತೆ ಈ ಧ್ಯಾನದಿಂದ. ಎಷ್ಟೊಂದು ಅದ್ಭುತವಾದ ಒಂದು ಉದಾಹರಣೆ. ಸೊ ಆಧ್ಯಾತ್ಮಿಕತೆಗೆ ಪ್ರವೇಶ ಮಾಡುವ ಮೂಲಕ ಪ್ರತಿಯೊಬ್ಬರು ಒಂದು ಕೆಲವು ಬೇಸಿಕ್ ನಿಯಮಗಳು, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಈಗ ನಾವು ಸುಮ್ಮನೆ ಪ್ರವೇಶ ಮಾಡೋಕ್ ಮುಂಚೆ ಆಧ್ಯಾತ್ಮಿಕತೆಗೆ ಸುಮ್ಮನೆ ನೇರವಾಗಿ ಪ್ರವೇಶ ಮಾಡೋದಲ್ಲ, ಅದರದೇ ಆದ ಒಂದು ಕೆಲವೊಂದು ಪ್ರತಿಯೊಂದರದು ವಿಷಯ ತಿಳ್ಕೊಳ್ಳೋದ್ರಿಂದ ಅದರದೇ ಆದ ಒಂದು ಕೆಲವು ನಿಯಮಗಳಿರುತ್ತೆ. ಅದನ್ನ ಫಸ್ಟ್ ನಾವು ಪಾಲನೆ ಮಾಡಬೇಕು. ಹಾಗೆ ಈ ನಾವು ಆಧ್ಯಾತ್ಮಿಕತೆಗೆ ಪ್ರವೇಶ ಮಾಡೋಕ್ ಮುಂಚೆ ಕೆಲವೊಂದು ನಿಯಮಗಳನ್ನ ಹೇಳ್ತಾ ಇದ್ದೀವಿ ಪತ್ರಿಕೆಗಳು. ಅದನ್ನ ನಾವು ಇಲ್ಲಿ ಬಹುಮುಖ್ಯ ವಿಷಯ ತಿಳ್ಕೊಂಡ್ರೆ ನಮಗೆ ಸುಲಭ ಆಗುತ್ತೆ. ಆಧ್ಯಾತ್ಮಿಕತೆ ಅಂದ್ರೆ ಏನು, ಹೇಗೆ ನಾವು ಅದರಲ್ಲಿ ಕೆಲಸ ಮಾಡ್ಬೇಕಂತ. ಮೊದಲನೇ ನಿಯಮ ಏನಂದ್ರೆ, ನಾವು ತಿಳ್ಕೊಳ್ಬೇಕಂದ್ರೆ ನಾವೆಲ್ಲ ಭಗವಂತರು, ವಿ ಆರ್ ಆಲ್ ಗಾಡ್ಸ್. ನಾವುಗಳು ಶುದ್ಧ ಚೈತನ್ಯ ಸ್ವರೂಪರು, ಒಂದು ಶುದ್ಧ ಪ್ರಜ್ಞೆ ಉಳ್ಳವರು, ಎ ಪ್ಯೂರ್ ಕಾನ್ಶಿಯಸ್ನೆಸ್ ಉಳ್ಳವರು. ಈ ವಿಷಯ ತಿಳ್ಕೊಳ್ಳೋಕೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದ್ರೆ ಎಲ್ಲರಿಗೂ ಹೇಳಿದ್ರು ನಂಬಿಕೆ ಬರಲ್ಲ. ಆ ನಂಬಲ್ಲ ಯಾರನ್ನು ನಾವು ದೇವರು ಅಂತ ಹೇಳಿದ್ರೆ. ಯಾಕೆಂದ್ರೆ ಅದು ಎಷ್ಟೋ ಜನ್ಮಗಳಿಂದ ಮತ್ತೆ ಈ ಜನ್ಮದಲ್ಲೂ ಅದೊಂದು ನಂಬಿಕೆ ಬೆಳ್ಕೊಂಡ್ ಬಂದಿದೆ, ಮೂಢನಂಬಿಕೆ. ಅಲ್ಲಿ ಗುಡಿಯಲ್ಲಿರುವ ಮೂರ್ತಿನೇ ದೇವರು, ಫೋಟೋದಲ್ಲಿರುವ ಮೂರ್ತಿನೇ ದೇವರು, ಎಲ್ಲೆಲ್ಲೋ ದೇವರು ಮೇಲಿದ್ದಾನೆ, ಹೊರಗಡೆ ಇದ್ದಾನೆ, ನಾವೆಲ್ಲ ಸಾಧಾರಣ ಮನುಷ್ಯರು ಅಂತಾನೆ ಎಲ್ಲರದ ಒಂದು ನಂಬಿಕೆ. ಆದ್ರಿಂದ ಒಂದೇ ಸಲ ನಾವೇ ದೇವರು ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಪ್ರಾರಂಭದಲ್ಲಿ ಇದು ಕಷ್ಟ ಆಗ್ಬೋದು. ಆದ್ರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಪ್ರಗತಿ ಹೊಂದುತ್ತಾ ನಮ್ಮ ಸ್ವಂತ ಅನುಭವದಿಂದ ಇದನ್ನ ಅರ್ಥ ಮಾಡಿಕೊಳ್ಳುತ್ತೇವೆ. ಇದು ಬಹಳ ಮುಖ್ಯ. ಸ್ವಂತ ಅನುಭವ ಆಗದಿದ್ರೆ ಯಾರು ನಂಬಕ್ಕೆ ಇದನ್ನ ಆಗದೇ ಇಲ್ಲ, ಸಾಧ್ಯನೇ ಆಗಲ್ಲ. ಎಷ್ಟೊಂದು ಓದಿದ್ರು ಅದರಲ್ಲಿ ನಂಬಿಕೆ ಬರಲ್ಲ. ಆದ್ರಿಂದ ಸ್ವಂತ ಅನುಭವ ಬಹಳ ಮುಖ್ಯ. ಧ್ಯಾನ ಮತ್ತೆ ಅದರಲ್ಲಿ ಆಳವಾದ ಸಾಧನೆ ಮತ್ತೆ ಪ್ರಗತಿ, ದಿನಕ್ಕೆ ನಾವು ಅದರಲ್ಲಿ ನಾವು ಅಭಿವೃದ್ಧಿ ಸಾಧಿಸ್ತಾ ಹೋದಂತೆ, ಪ್ರಗತಿ ಸಾಧಿಸ್ತಾ ಹೋದಂತೆ ಅನುಭವ ಸ್ವಲ್ಪ ಆಗ್ತಾ ಕೊನೆಗೆ ನಮ್ಗೆ ಈ ವಿಷಯ ತುಂಬಾ ಅದ್ಭುತವಾಗಿ ಅರ್ಥ ಆಗುತ್ತೆ. ಇದು ಮೊದಲನೇದು ನಿಯಮ. ನೆಕ್ಸ್ಟ್ ಎರಡನೇ ನಿಯಮ ಏನಂದ್ರೆ, ಅದು ಎಲ್ಲ ನಾವು ಕೇಳಿದ್ವಿ ಸಾಕಷ್ಟು. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿನ್ನ ವಾಸ್ತವ ನೀನೇ ಸೃಷ್ಟಿ ಮಾಡ್ಕೊಳ್ತೀಯ. ಇದು ಇನ್ನೊಂದು ಆಧ್ಯಾತ್ಮಿಕ ಶಾಸ್ತ್ರದ ಮೂಲಭೂತವಾದ ಅತಿ ಮುಖ್ಯವಾದ ನಿಯಮ. ಬೇರೆ ಯಾರು ನಮ್ಮ ವಾಸ್ತವನ ಸೃಷ್ಟಿ ಮಾಡಲ್ಲ ಅಲ್ಲಿ. ಸೊ ನಮ್ಮ ವಾಸ್ತವನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ಈಗ ನಮ್ಮ ಪ್ರಯತ್ನ, ನಮ್ಮ ಶ್ರಮ, ನಮ್ಮ ಒಂದು ಉದ್ದೇಶ, ನಮ್ಮ ಒಂದು ಆಸೆಗಳು, ನಮ್ಮ ಗುರಿಗಳು, ಇವೆಲ್ಲರ ಆಧಾರದ ಮೇಲೆ ನಾವು ನಮ್ಮ ವಾಸ್ತವನ ಸೃಷ್ಟಿ ಮಾಡ್ಕೊಳ್ತೇವೆ. ನಾವು ಯೋಚಿಸಿದಂತೆ ನಮ್ಮ ಜೀವನದ ಘಟನೆಗಳು ಸಂಭವಿಸುತ್ತವೆ. ಯದ್ಭಾವಂ ತದ್ಭವತಿ. ನಾವು ಏನ್ ಯೋಚಿಸ್ತೀವೋ ಅದೇ ರೀತಿ ಆಗ್ತೀವಿ. ಸೊ ಒಬ್ರು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಅಲ್ಲಿ ಅವ್ರಿಗೆ ಫೇಲ್ಯೂರ್ಸ್ ಆಗುತ್ತೆ, ಅಂದ್ರೆ ವೈಫಲ್ಯಗಳೇ ಆಗುತ್ತೆ. ಯಾವ್ದ್ರಲ್ಲೂ ಅವರು ಸಕ್ಸಸ್ ಆಗಲ್ಲ. ಯಾಕೆಂದ್ರೆ ಅವ್ರು ಬರೀ ನೆಗೆಟಿವ್ ಇರುತ್ತೆ. ಕೆಲಸ ಮಾಡೋಕ್ ಮುಂಚೆನೆ ಏನ್ ಯೋಚನೆ ಮಾಡ್ತಾನೆ, ಇದಾಗಲ್ಲ ಅಂತ ಕೇಳಿದ್ರೆ ಅದು ನಿಜವಾಗ್ಲೂ ಆಗೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ಮಿರಾಕ್ಯುಲಸ್ ಆಗಿ ಪಾಸಿಟಿವ್ ಆಗಿ ನಂತರ ಅದಕ್ಕಿಂತ ಮುಂದಿನದೇ ಮಿರಾಕ್ಯುಲಸ್ ಆಗಿ ಯೋಚಿಸಿದ್ರೆ ಮಿರಾಕಲ್ಸ್ ಸಂಭವಿಸುತ್ತೆ, ಅದ್ಭುತಗಳೇ ಸಂಭವಿಸುತ್ತವೆ. ಇದಕ್ಕೆ ಸೊಮ್ಯಾಟಿಸಿಸ್ ಅಂತ ಹೇಳ್ತಾರೆ. ಆದ್ರಿಂದ ನಾವು ಏನು ಯೋಚನೆ ಹೇಗೆ ಮಾಡ್ತೀವೋ ಅದರ ಆಧಾರದ ಮೇಲೆ ಎಲ್ಲ ಅವಲಂಬಿತ ಆಗಿದೆ. ಕೇವಲ ಆ ಯೋಚನೆ ಮೇಲೆ. ಪ್ರತಿಯೊಂದು ಯೋಚನೆಗೂ ಶಕ್ತಿ ಇದೆ. ಏನು ಯೋಚನೆ ಮಾಡ್ತೀವೋ ನಾವು ಅದು ಹೊರಗಡೆ ಯೂನಿವರ್ಸ್ಗೆ ರಿಲೀಸ್ ಆಗುತ್ತೆ. ಪ್ರತಿಯೊಂದು ಯೋಚನೆಗಳು ಬ್ರಹ್ಮಾಂಡಕ್ಕೆ ತಲುಪುತ್ತೆ. ಅಲ್ಲಿ ಆ ಬ್ರಹ್ಮಾಂಡ ಇವನ್ ಏನ್ ಯೋಚನೆ ಮಾಡ್ತಿದ್ದೀನಿ ಅಂತ ನೋಡಿ, ಇವನ್ಗಿದೆ ಇಷ್ಟ, ಇವನ್ಗಿದೆ ಬೇಕು ಅಂತ ವಾಪಸ್ ಮತ್ತೆ ಅದಕ್ಕೆ ಬೇಕಾದ ಎಲ್ಲ ಒಂದು
ರಿಸೋರ್ಸಸ್ ಅಂತ ಹೇಳ್ತೀವಿ ನಾವು. ಎಲ್ಲ ಒಂದು ಅದಕ್ಕೆ ಬೇಕಾಗಿದ್ದ ಅಗತ್ಯವಾದ ಎಲ್ಲವನ್ನು ಕ್ರೋಢೀಕರಿಸಿ ವಾಪಸ್ ಕಳ್ಸ್ಕೊಡ್ತೀವಿ ನಮ್ಮ ದೇಹಕ್ಕೆ. ಅದಕ್ಕೆ ಯೋಚನೆ ಮಾಡೋದು ಬಹಳ ಮುಖ್ಯ. ತುಂಬಾ ಜನ ತಮಗೆ ಅರಿವಿಲ್ದಲೇ ಆ ಮನಸ್ಸಿನ ಪ್ರಭಾವಕ್ಕೊಳಗಾಗಿ ನೆಗೆಟಿವ್ ಬೇಡದೇ ಇರೋದು ಆ ಯೋಚನೆ ಮಾಡ್ತಾ ಇರುತ್ತೆ. ನಮಗೆ ಯಾವಾಗ್ಲೂ ಅಷ್ಟೇನೆ, ಫಸ್ಟ್ ಬರದೇನೆ ನೆಗೆಟಿವ್. ಅದಾಗತ್ತಾ ಆಡ್ಬೇಕಂತ ಅನ್ಕೊಂಡಿರ್ತಾರೆ ಏನಾದ್ರು, ಆ ನಂತರ ತಕ್ಷಣ ಅದು ಆಗಲ್ವೇನೋ ಅಂತ ತಕ್ಷಣ ಒಂದು ನೆಗೆಟಿವ್ ಥಾಟ್ ಬಂದ್ರೆ ಅಲ್ಲಿಗೆ ಮುಗಿದ ಕೆಲಸನೇ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ಒಂದು ಶಾಶ್ವತವಾದ ಆತ್ಮಗಳು, ಎಟರ್ನಲ್ ಸೋಲ್ಸ್. ಆದ್ರಿಂದ ನಾವು ಯಾವುದಕ್ಕೂ ಚಿಂತೆ ಮಾಡುವ ಅಗತ್ಯನೇ ಇಲ್ಲ. ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಫೇಲ್ ಆದ್ರೆ ಅವ್ರು ಯಾರು ಸೂಸೈಡ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಇದು ಅತ್ಯಂತ ಮೂರ್ಖತನದ ಕೆಲಸ. ಅದೇ ರೀತಿ ಇನ್ನೊಬ್ಬರನ್ನ ಮರ್ಡರ್ ಮಾಡಬಾರ್ದು, ಬೇರೆಯವ್ರನ್ನ ಕೊಲೆ ಮಾಡಬಾರ್ದು. ನಾವು ಎಲ್ಲರೂ ಆತ್ಮ ಸ್ವರೂಪಿಗಳಾಗಿದ್ದರಿಂದ ಯಾವುದೇ ಸೋಲು ಅಥವಾ ಗೆಲುವಿನ ಸಂದರ್ಭಗಳಲ್ಲಿ ಸಹ ಸಂತೋಷವಾಗಿರ್ಬೇಕು. ಅಲ್ಲಿ ಗೆಲುವಾಗ್ಲಿ ಸೋಲಾಗ್ಲಿ ಎರಡರಲ್ಲೂ ಸಂತೋಷವಾಗಿರ್ಬೇಕು. ಯಾಕೆಂದ್ರೆ ನಾವು ಆತ್ಮ ಪದಾರ್ಥಗಳು. ಆತ್ಮಕ್ಕೆನ್ನೋದು ಯಾವುದೇ ಸೋಲು ಗೆಲುವಿಲ್ಲ, ಕೇವಲ ಅನುಭವ ಅಷ್ಟೇ. ಆಮೇಲೆ ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಆಫ್ ದ ಸಕ್ಸಸ್ ಅಂತ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಟಲು. ಇದನ್ನು ನಾವು ಬಹಳಷ್ಟು ಕೇಳಿದೀವಿ. ಯಾವಾಗ ಸೋತ್ರು ಕೂಡ, ಎಷ್ಟೋ ಸಲ ಎಡವಿದ್ರು ಕೂಡ ಮತ್ತೆ ಮತ್ತೆ ಮರಳಿ ಪ್ರಯತ್ನ ಮಾಡ್ತಾ ನಂತರ ಅದಕ್ಕೆ ಅದ್ಭುತವಾದ ಫಲ ಸಿಕ್ಕತ್ತೆ. ಒಂದೇ ಇಲ್ಲ ಒಂದ್ ದಿವಸ ಅದು ಸಕ್ಸಸ್ ಆಗ್ಲೇಬೇಕು, ಎಷ್ಟೇ ಸೋತ್ರುನು. ಹಾಗೇನೆ ಇದು ಒಂದು ದೊಡ್ಡ ಮಹಾರಾಜ ಒಬ್ಬ, ಅವನ ಹೆಸರು ನೆನ್ಪಡ್ತಲ್ಲ, ಅವನು ಸೋತಿರ್ತಾನೆ. ಅವನು ಈಗ ಒಬ್ಬನೇ ಏಕಾಂಗಿ ಕೂತಾಗ ಅವನ ರೂಮಲ್ಲಿ ಒಂದು ಜೇಡ ಬಲೆ ಕಟ್ತಾ ಇರುತ್ತೆ. ಅದು ಎಷ್ಟೋ ಸಲ ಅದು ಕಟ್ಟುವಾಗ ಮತ್ತೆ ಅದು ಎಳೆ, ಅದು ಜೇಡ ನೋಡಿರ್ಬೋದು, ತನ್ನ ಒಂದು ದೇಹದಿಂದ ಬರುವ ಅಂಟಿನಿಂದಲೇ ಅದು ನೂಲನ್ನು ಅದ್ಭುತವಾಗಿ, ಎಷ್ಟೊಂದು ಇಂಜಿನಿಯರಿಂಗ್ ಕೌಶಲ್ಯ ಇದೆ ಅದಕ್ಕೆ. ಕಟ್ತಾ ಬಲೆ ಕಟ್ಟುತ್ತೆ. ಅದು ಎಷ್ಟು ಸಲ ವಿಫಲ ಆಗುತ್ತೆ. ಅದು ಕಟ್ಟುವಾಗ ಅದು ಬೀಳುತ್ತೆ, ಮತ್ತೆ ಅದು ಜಡ ಮೇಲೆ ಅದೇ ತನ್ನ ಅಂಟಿನಿಂದಲೇ ಅದು ಮತ್ತೆ ಮೇಲೆ ಬರುತ್ತೆ, ಮತ್ತೆ ಕಟ್ಟುತ್ತೆ ಯಶಸ್ವಿ ಆಗುತ್ತೆ. ಅದನ್ನ ನೋಡ್ತಾನಂತೆ ಒಬ್ಬ ರಾಜ. ನೋಡಿ ಅವನಿಗೆ ಅದರಿಂದ ಅವನಿಗೆ ಅದ್ಭುತವಾದ ಮೆಸೇಜ್ ಸಿಗುತ್ತೆ. ಓ, ನಾನು ಕೂಡ ಯಾಕೆ ಇದನ್ನ ಎಷ್ಟೋ ಸಲ ನಾನು ಸೋತ್ರು ನಾನು ಮತ್ತೆ ಪ್ರಯತ್ನ ಮಾಡಿ ಕೊನೆಗೆ ನಾನು ಯಶಸ್ವಿ ಆಗ್ಬೋದು, ರಾಜ್ಯ ಕಟ್ಬೋದು. ಜೇಡರ ಬಲೆ ಕಟ್ಟೋದು ಒಂದು ರಾಜ್ಯ ಒಂದು ನಿರ್ಮಾಣ ಮಾಡೋದಕ್ಕೆ ಅವನು ಹೋಲಿಸ್ಕೊಂಡು ಅವನು ಮತ್ತೆ ಮರಳಿ ಪ್ರಯತ್ನ ಮಾಡಿ ಅವನು ಯಶಸ್ವಿಯಾಗಿ ಮತ್ತೆ ರಾಜ್ಯಭಾರ ಸ್ಥಾಪನೆ ಮಾಡ್ತಾನೆ. ಇದು ನಡೆದಿರೋ ಘಟನೆ ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ. ಹಾಗೇನೆ ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಈ ಆಧ್ಯಾತ್ಮಿಕ ವಿದ್ಯಾರ್ಥಿ ಯಾವುದೇ ಸಂದರ್ಭದಲ್ಲಿ ದುಃಖಿಸುವುದಿಲ್ಲ. ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿ ಜೀವನದ ಎಲ್ಲ ಪರಿಸ್ಥಿತಿಗಳನ್ನು ಸೆಲೆಬ್ರೇಷನ್ ಅಂದ್ರೆ ಸಂಭ್ರಮ ಅಂತ ಆಚರಿಸ್ತಾನೆ. ಎಂಥದೇ ಸನ್ನಿವೇಶ, ಪ್ರತಿಯೊಂದು ಸನ್ನಿವೇಶ ಯಾವುದೇ ಆಗಲಿ, ಅಲ್ಲಿ ದುಃಖದ ಅಥವಾ ಸೋಲು, ನೋವು, ಕಷ್ಟ ಅನ್ನೋದು ಇಲ್ವೇ ಇಲ್ಲ. ಅಲ್ಲಿ ಎಲ್ಲವನ್ನು ಸೆಲೆಬ್ರೇಷನ್ ಮಾಡ್ತಾನೆ. ಅದು ಕೂಡ ನಮ್ಗೆ ಒಂದು ಗಿಫ್ಟ್ಸ್ ಅಂತ ಹೇಳಿದ್ದಾರೆ. ಗಿಫ್ಟ್ ಅಂತ ಪತ್ರಿಜಿಯವರು ನಮಗೆ ಕಷ್ಟ, ದುಃಖ, ನೋವು, ಅವಮಾನಗಳು, ದೇ ಆರ್ ಆಲ್ಸೋ ಗಿಫ್ಟ್ಗಳು, ಬಹುಮಾನಗಳು. ಅದರಿಂದನೇ ನಾವು ಹೆಚ್ಚು ಸಾಧಿಸ್ತೀವಿ. ಆಧ್ಯಾತ್ಮಿಕತೆಯಲ್ಲಿ ಉನ್ನತಿ ಆಗಲಿಕ್ಕೆ ಅವು ಕೂಡ ಅತ್ಯಂತ ಅವಶ್ಯಕತೆ. ಸೊ ಆಧ್ಯಾತ್ಮಿಕವಾದ ದೃಷ್ಟಿಕೋನದಲ್ಲಿ ನೋಡಿದಾಗ ಅವುಗಳನ್ನು ನಾವು ಅವನ್ನ ನಾವು ಕಷ್ಟ ಅಂತ ಅನ್ಕೊಳ್ಳಲ್ಲ, ಬೇಜಾರು, ನೋವು ಅಂತ ಅನ್ಕೊಳ್ಳಲ್ಲ, ದುಃಖ ಅನ್ಕೊಳ್ಳಲ್ಲ. ಅವುಗಳನ್ನು ನಾವು ಸ್ವಾಗತಿಸ್ತೀವಿ, ಸೆಲೆಬ್ರೇಷನ್ ಅಂತಾನೆ. ಸೊ ಪತ್ರಿಜಿಯವರು ಮತ್ತೆ ತಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಅವರು ಚಿಕ್ಕಂದಿನಿಂದಲೇ ಆಧ್ಯಾತ್ಮಿಕ ವಿದ್ಯಾರ್ಥಿ ಆಗಿರಂತೆ. ಸಣ್ಣ ವಯಸ್ಸಿನಿಂದ, ಚಿಕ್ಕ ಹುಡುಗರಾಗಿದೆ ಇಲ್ಲ. ಅವರು 8ನೇ ವಯಸ್ಸಿನಲ್ಲೇ ಮಹಾತ್ಮ ಗಾಂಧಿದ ಪುಸ್ತಕ ಸತ್ಯದೊಂದಿಗೆ ನನ್ನ ಜೀವನದ ಪ್ರಯೋಗ, ಮೈ ಎಕ್ಸ್ಪೆರಿಮೆಂಟ್ಸ್ ಆಫ್ ಲೈಫ್ ವಿತ್ ಟ್ರೂತ್ ಅಂತ ಅವ್ರದ್ದು ಒಂದು ಫೇಮಸ್, ಅತ್ಯಂತ ಅವ್ರ ಜೀವನದ ಒಂದು ಕತೆ, ಆಟೋಬಯೋಗ್ರಫಿ. ಅದನ್ನು ಓದಿದ್ರಂತೆ 8ನೇ ವಯಸ್ಸಲ್ಲಿ. ಆಮೇಲೆ 10ನೇ ವಯಸ್ಸಿಗೆ ರವೀಂದ್ರನಾಥ್ ಠಾಗೂರ್ ಪುಸ್ತಕ ಓದಿದ್ರಂತೆ. ಆಮೇಲೆ 15ನೇ ವಯಸ್ಸಿಗೆ ಈ ಪಂಡಿತ್ ರಾಧಾಕೃಷ್ಣನ್ ಪುಸ್ತಕಗಳನ್ನು ಓದಿದ್ರು. 18ನೇ ವಯಸ್ಸಿನಲ್ಲಿ ಶೇಕ್ಸ್ಪಿಯರು, ಚೇಸರ್, ಜಾನ್ ಮಿಲ್ಟನ್, ಟಾಲ್ಸ್ಟಾಯ್ ಮುಂತಾದ ಮಾಸ್ಟರ್ಸ್ ಪುಸ್ತಕ ಓದಿದ್ರಂತೆ. ಆಮೇಲೆ ವಿವೇಕಾನಂದರ ಪುಸ್ತಕಗಳು ಕೂಡ ಓದಿದ್ರು. ಇವರೆಲ್ಲರ ಒಂದು ಸಂದೇಶನೇ ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ. ಇಷ್ಟು ಜನ ಮಾಸ್ಟರ್ಗಳು ಏನೇನು ಹೇಳಿದ್ರು ಅವರೆಲ್ಲರೂ. ಅದಕ್ಕೆ ಅವರು ನನ್ನ ಜೀವನ ಪೂರ್ತಿ, ನನ್ನ ಕೊನೆಯ ಉಸಿರಿಗೆ ಆ ನಂತರನೂ ಕೂಡ ನಾನು ಆಧ್ಯಾತ್ಮಿಕ ವಿದ್ಯಾರ್ಥಿಯಾಗಿ ಇರುತ್ತೇನೆ ಅಂತ ಹೇಳ್ತಾರೆ ಇಲ್ಲಿ ಪತ್ರಿಕೆಯವರು. ಯಾಕೆಂದ್ರೆ ಈ ದೇಹ, ಭೌತಿಕ ದೇಹ, ಶರೀರ ತ್ಯಾಗ ಮಾಡಿದ ನಂತರ ನಾವು ಒಂದು ದಿವ್ಯ ಅದ್ಭುತವಾದ ಅಸ್ತಿತ್ವವನ್ನು ಮೇಲಿನ
ಅನೇಕ ಲೋಕಗಳಲ್ಲಿ ಹೊಂದಿರುತ್ತೇವೆ. ಈ ಪ್ರಪಂಚದಲ್ಲಿ ಕೇವಲ ನಾವು ಒಂದೇ ಒಂದು ಬಾಡಿ ಇದೆ, ನಮ್ದು ಈ ಶರೀರ ಅಷ್ಟೇನೆ. ಆದ್ರೆ ಒಂದ್ಸಲ ಈ ಶರೀರ ತ್ಯಾಗ ಆಗ್ಬಿಟ್ರೆ ಒಂದು ದಿವ್ಯವಾದ ಅದ್ಭುತ ಅಸ್ತಿತ್ವ ಹೊಂದಿರುವ ಬಹಳಷ್ಟು ಲೋಕಗಳಿದೆ ಮೇಲೆ. ಆ ಎಲ್ಲ ಲೋಕಗಳಲ್ಲಿ ನಾವು ಇರ್ತೀವಿ, ಅಸ್ತಿತ್ವ ಹೊಂದಿರ್ತೇವೆ. ಅಲ್ಲಿ ನಮ್ಮ ಆತ್ಮ ಅಲ್ಲಿ ಇರುತ್ತೆ, ಬೇರೆ ಆಯಾಮಗಳಲ್ಲಿ. ಅದೊಂದು ಮ್ಯಾಗ್ನಿಫಿಷೆಂಟ್ ಎಕ್ಸಿಸ್ಟೆನ್ಸ್, ಅದ್ಭುತವಾದ ಅಸ್ತಿತ್ವ ಅಂತ ಹೇಳ್ತಾರೆ. ಸೊ ನಮ್ಮ ಈ ಒಂದು ಆಧ್ಯಾತ್ಮಿಕ ವಿದ್ಯಾರ್ಥಿಯ ಸ್ಥಿತಿ ಎಂದೆಂದಕ್ಕೂ ಮುಂದುವರ್ಕೊಂಡು ಹೋಗುತ್ತೆ. ನಮ್ದು ಒಂದು ವಿದ್ಯಾರ್ಥಿ, ಆ ಸ್ಪಿರಿಚುವಲ್ ಸ್ಟೂಡೆಂಟ್ ಅನ್ನುವ ಒಂದು ಈ ಸ್ಥಿತಿ, ಇದೊಂದು ಸ್ಥಿತಿ ದೇಹ ಇಲ್ಲದೆ ಇದ್ರೂ ಕೂಡ ಮುಂದುವರಿತಾ ಹೋಗುತ್ತೆ. ಅದಕ್ಕೆ ಕೊನೆನೇ ಇಲ್ಲ. ಇದು ಒಂದು ಟ್ರೂ ಫ್ಯಾಕ್ಟ್, ಸತ್ಯವಾದ ವಿಷಯ. ಅದರಿಂದ ಪತ್ರಿಜಿಯವರು ಹೇಳೋದು, ನಾವೆಲ್ಲರೂ ಧ್ಯಾನ ಮಾಡಿ ಆಧ್ಯಾತ್ಮಿಕ ವಿದ್ಯಾರ್ಥಿಗಳಾಗಬೇಕು. ಹಾಗೆ ಮಾಡ್ತಾ ನಮ್ಮ ಜೀವನದಲ್ಲಿ ನಾವು ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ, ವ್ಯಕ್ತಿತ್ವ ಬೆಳೆಸ್ಕೊಂಡು ಆನಂದದಿಂದ ಜೀವಿಸಬೇಕು. ಜೀವನವನ್ನ ಸೆಲೆಬ್ರೇಷನ್ ಮಾಡಬೇಕು, ಸಂಭ್ರಮಿಸಬೇಕು. ನಾವೆಲ್ಲ ಜೀವನದಲ್ಲಿ ಒಂದು ಮಿರಾಕಲ್ಸ್ನ ಸೃಷ್ಟಿ ಮಾಡಬೇಕು, ಅದ್ಭುತಗಳನ್ನ ಸೃಷ್ಟಿ ಮಾಡಬೇಕು. ಅದು ಹೇಗೆ ಆಗುತ್ತೆ ಅಂದ್ರೆ ಮಿರಾಕಲಸ್ ಥಿಂಕಿಂಗ್ ಮುಖಾಂತರ, ಅದ್ಭುತವಾದ ಆಲೋಚನೆಗಳ ಮುಖಾಂತರ. ಸೊ ಈ ರೀತಿ ನಾವು ಅದ್ಭುತವಾಗಿ ಆಲೋಚನೆ ಮಾಡೋದನ್ನ ನಾವು ಬೆಳೆಸ್ಕೋಬೇಕು, ಅಭಿವೃದ್ಧಿ ಪಡಿಸ್ಕೋಬೇಕು. ಮತ್ತು ಅದನ್ನ ಹೇಗೆ ಹೆಚ್ಚು ಧ್ಯಾನ ಸಾಧನೆ ಮುಖಾಂತರ. ಸೊ ಧ್ಯಾನ ಎನ್ನುವುದು ಒಂದು ಮೂಲಭೂತವಾದ ಒಂದು ಬೇಸಿಕ್ ಫಂಡಮೆಂಟಲ್ ಸ್ಪಿರಿಚುಯಾಲಿಟಿ. ಒಂದು ಧ್ಯಾನ ಅನ್ನೋದು ಒಂದು ಮೂಲಭೂತವಾದ ಅವಶ್ಯಕತೆ, ಒಂದು ಆಧ್ಯಾತ್ಮಿಕತೆ ಹೊಂದಲು. ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಆಧ್ಯಾತ್ಮಿಕ ವಿದ್ಯಾರ್ಥಿ ಆಗುವುದು ಸಹ ಒಂದು ಮೂಲಭೂತವಾದ ವಿಷಯ ಆಗಿದೆ. ಏಕೆಂದ್ರೆ ಈಗ ಆಧ್ಯಾತ್ಮಿಕತೆಗೆ ಧ್ಯಾನನೇ ತಳಾದಿ, ಫೌಂಡೇಶನ್. ಅದೇ ರೀತಿ ಒಬ್ಬ ವಿದ್ಯಾರ್ಥಿಗೆ ತಳಾದಿ ಏನು? ಸ್ಪಿರಿಚುವಲ್ ಸ್ಟೂಡೆಂಟ್ ಆಗುವುದು. ಮೊದಲು ಅವನು ಸ್ಪಿರಿಚುವಲ್ ಸ್ಟೂಡೆಂಟ್ ಆದ್ರೆ ಅಲ್ಲಿ ಫೌಂಡೇಶನ್ ಆಯ್ತು, ಅವನಿಗೆ ಒಂದು ಮೂಲಭೂತವಾದ ಬೇಸಿಕ್ ತಳಾದಿ ಆಯ್ತು. ಅದರ ಆಧಾರದ ಮೇಲೆ ಅವನು ಬೇರೆ ಯಾವುದೇ ವಿದ್ಯಾರ್ಥಿ ಆಗ್ಬೋದು. ಬಟ್ ಮೊದಲು ಸ್ಪಿರಿಚುವಲ್ ಸ್ಟೂಡೆಂಟ್ ಆಗ್ಲೇಬೇಕು, ಅದು ಮೂಲಭೂತವಾದ ಅವಶ್ಯಕತೆ. ಆದ್ರಿಂದ ಒಮ್ಮೆ ಧ್ಯಾನ ಮಾಡೋದು ತುಂಬಾ ಸುಲಭ. ಒಮ್ಮೆ ಧ್ಯಾನ ಮಾಡಿದ್ರೆ ಅದರದ್ದು ಅಡಿಕ್ಟ್ ಆಗ್ತೀವಿ. ಅಂದ್ರೆ ಯಾವುದೇ ಒಂದು ಅಭ್ಯಾಸಗಳಿಗೆ ಎಷ್ಟೋ ಜನ ದುರಭ್ಯಾಸಗಳಿಗೆ ಬೇಗ ಅಡಿಕ್ಟ್ ಆಗ್ತಾರೆ, ಬಿಡೋದಿಲ್ಲ. ಆದ್ರೆ ಈ ಒಂದು ಧ್ಯಾನ ಅನ್ನೋದು ಕೂಡ ಒಂದು ಅಡಿಕ್ಷನ್. ಒಂದು ಅದನ್ನ ನಾವು ಒಮ್ಮೆ ಪ್ರಾರಂಭ ಮಾಡಿದ್ರೆ ಬಿಡಲ್ಲ, ಧ್ಯಾನ ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಆದ್ರಿಂದ ಎಲ್ಲರೂ ಧ್ಯಾನ ಮೊದಲು ಪ್ರಾರಂಭಿಸಬೇಕು. ಸೊ ಈ ರೀತಿಯಾಗಿ ಎಲ್ಲ ನಾವು ಸ್ಪಿರಿಚುವಲ್ ಸ್ಟೂಡೆಂಟ್ಸ್ ಆಗಿ ಒಂದು ಅದ್ಭುತವಾದ ಮಿರಾಕಲಸ್ ಯೋಚನೆ ಮುಖಾಂತರ, ಧ್ಯಾನದ ಮುಖಾಂತರ ಅದ್ಭುತವಾದ ಜೀವನವನ್ನ ಸೆಲೆಬ್ರೇಷನ್ ಮುಖಾಂತರ ನಾವು ಮಾಡಬೇಕು ಅಂತೇಳಿ ಇಷ್ಟೊಂದು ವಿಷಯವನ್ನ ತಿಳಿಸಿದರೆ. ಸೊ ಅದರಿಂದ ನಾವೆಲ್ಲರೂ ಸ್ಪಿರಿಚುವಲ್ ಮಾಸ್ಟರ್ಸ್ ಆಗಬೇಕು ಧ್ಯಾನ ಮಾಡೋದ್ರ ಮುಖಾಂತರ. ಮತ್ತೆ ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತಾ ಪ್ರತಿಯೊಬ್ಬರಿಗೂ ಈ ಧ್ಯಾನದ ಒಂದು ಸ್ಪಿರಿಚುವಲ್ ಸೈನ್ಸ್, ಸ್ಪಿರಿಚುವಲ್ ಸೈನ್ಸ್ ಅನ್ನ, ಸ್ಪಿರಿಚುವಾಲಿಟಿನ ಎಲ್ಲರಿಗೂ ನಾವು ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳ್ತಾ, ಸೊ ಈ ದಿನದ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಇಷ್ಟಕ್ಕೆ ನನಗೆ ಅವಕಾಶ ಕೊಟ್ಟ PSSM ಮೈಸೂರು ಮತ್ತು ಇಷ್ಟೊತ್ತು ಕೇಳಿದ ಎಲ್ಲ ಮಾಸ್ಟರ್ಸ್ಗೆಲ್ಲ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ಮಾಸ್ಟರ್.